ಹಾಯ್ ಹಲೋ ಫ್ರೆಂಡ್ಸ್, ಹೌ ಆರ್ ಯು? ವೆಲ್ಕಮ್ ಟು ಮಿಸ್ಟರ್ ಲಕ್ಸ್ ಚಾನಲ್. ನಾನು ಇವತ್ತು ನಿಮಗೆ ತೋರಿಸೋ ವಿಡಿಯೋ ಅಂದರೆ ಕರ್ನಾಟಕದ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಒಂದಾದ ಶೃಂಗೇರಿ ದೇವಸ್ಥಾನ. ಆ ದೇವಸ್ಥಾನವನ್ನು ಆ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಅಲ್ಲಿನ ಎಲ್ಲ ದೇವಸ್ಥಾನದ ವಿಷಯವನ್ನು ತಿಳಿಸಿ ಅಲ್ಲಿ ಸುಂದರವಾದ ದೃಶ್ಯಗಳನ್ನು ನಾನು ಇವತ್ತು ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಾನು, ನನ್ನ ಮಗಳು, ನನ್ನ ವೈಫ್ ಮೂವರು ನೈಟ್ 9:30 ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಲ್ಲಿ ಸ್ಲೀಪರ್ ಕೋಚ್ KSRTC ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಸ್ವಲ್ಪ ಮನೆಯಿಂದ ಮಾಡ್ಕೊಂಬಂದಿರೋ ಚಪಾತಿ, ಬೆಂಡೆಕಾಯಿ ಗೊಜ್ಜು ಸ್ವಲ್ಪ ಬಸ್ಸಲ್ಲಿ ತಿಂದ್ಬಿಟ್ಟು ನೈಟೆಲ್ಲ ಟ್ರಾವೆಲ್ ಮಾಡಿದ್ವಿ. ನೈಟಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಬೆಳಗ್ಗೆ 4 ಗಂಟೆಯಲ್ಲಿ ದೇವಸ್ಥಾನ ಮುಂದಿನ ಬಸ್ ನಿಲ್ಲಿಸ್ತಾರೆ. ಆಮೇಲೆ ದೇವಸ್ಥಾನದ ಕಡೆಯಿಂದನೇ ರೂಮ್ ಸಿಗ್ತವೆ ಮೀನ್ಸ್ ₹300 ಕೊಟ್ಟರೆ ರೂಮಲ್ಲಿ ಇಳಿದು ರೂಮ್ಗೆ ಹೋಗಿ ಅಲ್ಲಿ ಲಗೇಜೆಲ್ಲ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು, ಸ್ನಾನಕ್ಕೆ ಬಿಸಿ ನೀರೆಲ್ಲ ಇರುತ್ತೆ, ಸ್ನಾನ ಮಾಡಿಕೊಂಡು ರೂಮ್ ಲಾಕ್ ಮಾಡಿಕೊಂಡು ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ, ಶಾರದಾಂಬ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಹೋಗ್ತಾ ಹಂಗೆ ಮುಂದೆ ಹೋಗ್ತಾ ಹೂ ತೊಗೊಂಡು ಹಂಗೆ ದೇವಸ್ಥಾನದ ಗರ್ಭಗುಡಿಯನ್ನು ದರ್ಶನ ಮಾಡ್ಕೊಂಡ್ವಿ. ಹಂಗೆ ಒಳಗಡೆ ಹೋಗ್ತಾ ಬೆಳಿಗ್ಗೆ ಮುಂಜಾನೆ ಹೊರಟಿದ್ದಕ್ಕೆ ಫುಲ್ಲು ಮೈಂಡು, ಹಾರ್ಟ್, ಸೋಲೆಲ್ಲ ಫುಲ್ಲು ಪೀಸ್ಫುಲ್ ಆಗಿರುತ್ತೆ ಆ ಟೈಮಲ್ಲಿ ಹೋದರೆ. ಹಾಗೆ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ಯಾವುದೇ ಮಗು ಹುಟ್ಟಿದ ಮೇಲೆ ಫಸ್ಟು ಅಮ್ಮ ಅನ್ನುತ್ತೆ. ಅಮ್ಮ ಅನ್ನೋ ಮಾತು ಬರುತ್ತೆ ಬಾಯಿಂದ. ಆ ಮಾತು ಬರಬೇಕಂದ್ರೆ ಸರಸ್ವತಿ ದೇವಿಯ ಮುಖ್ಯ ಕಾರಣ. ಆ ಒಂದು ಸರಸ್ವತಿ ದೇವಿಯ ಒಂದು ದೇವಸ್ಥಾನವನ್ನು ನಾನಿವತ್ತು ನಿಮ್ಗೆ ತೋರಿಸ್ತೀನಿ. ಹಾಗೆ ಶೃಂಗೇರಿ ದೇವಸ್ಥಾನದ ಬಗ್ಗೆ ತುಂಬ ಉಪಯೋಗವಾದ ಒಂದು ವಿಚಾರಗಳನ್ನು, ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಮೊದಲು ಶೃಂಗೇರಿಯಲ್ಲಿ ಆದಿಶಂಕರಾಚಾರ್ಯರು ತಾಯಿ ಶಾರದೆಯನ್ನು ಪ್ರತಿಷ್ಠಾಪಿಸಿ ಮಠವನ್ನು ಸ್ಥಾಪಿಸಲು ಕಾರಣ ಒಂದು ಕಥೆಯಾಗಿ ಹೇಳ್ಬೋದು ಫ್ರೆಂಡ್ಸ್. ಒಮ್ಮೆ ತುಂಗೆ ತಟಕ್ಕೆ ಶಂಕರಾಚಾರ್ಯ ಬಂದಾಗ ಜೋರಾಗಿ ಬಿಸಿಲು ಇತ್ತು. ಆ ಸಂದರ್ಭದಲ್ಲಿ ಹಾವೊಂದು ಹೆಡೆ ಬಿಚ್ಚಿ ಕಪ್ಪೆಯೊಂದಕ್ಕೆ ರಕ್ಷಣೆ ನೀಡ್ತಾ ಇತ್ತಂತೆ. ಶತ್ರುಗಳು ಮಿತ್ರರಾಗಿ ಸಹಕಾರಕ್ಕೆ ನಿಂತ ಈ ಸ್ಥಳದಲ್ಲಿ ಅಭೂತಪೂರ್ವವಾದ ಶಕ್ತಿ ಇದೆ ಎಂದು ಗಮನಿಸಿ ಶಂಕರಾಚಾರ್ಯರು ಈ ಪ್ರದೇಶವನ್ನು ಪುಣ್ಯಕ್ಷೇತ್ರ ಮಾಡಿರಬೇಕು ಎಂದು ಹೇಳ್ಕೊತಾರೆ. ಈ ಪ್ರದೇಶವನ್ನು ಹಾಗೆ ಆದಿಶಂಕರಾಚಾರ್ಯರಿಂದ ಮೊದಲಾಗಿ ಇಂದಿನವರೆಗಿನ ಒಟ್ಟು 26 ಯತಿವರೇಣ್ಯರು ಶ್ರೀ ಮಠಾಧಿಪತಿಗಳಾಗಿದ್ದರಂತೆ. ಪ್ರಸ್ತುತ ಶ್ರೀ ಭಾರತೀ ತೀರ್ಥರು 36ನೇ ಪೀಠಾಧಿಪತಿಗಳು. ಪೀಠಾರೋಹಣದ ರಜತ ಸಂಭ್ರಮಣ ಆಚರಿಸಿರುವಾಗ ಶೃಂಗೇರಿ ಜಗದ್ಗುರುಗಳು ತಾವು ಶಿಷ್ಯ ಸ್ವೀಕಾರ ಮಾಡುವುದಾಗಿ ಹೇಳಿ 27ನೇ ಪೀಠಾಧಿಪತಿಯನ್ನಾಗಿ ಕುಪ್ಪೂರು ವೆಂಕಟೇಶ್ವರ ಪ್ರಸಾದ್ ಶರ್ಮರವನ್ನು ಉತ್ತರಾಧಿಕಾರಿಯಾಗಿ ಈ 4/1/2015 ಘೋಷಿಸಿದರು. ಆಮೇಲೆ ಈ ಶೃಂಗೇರಿ ಎಂಬ ಹೆಸರು ಋಷ್ಯಶೃಂಗಗಿರಿಯಿಂದ ಬಂತು. ಹಾಗೆ ಇದು ಋಷಿ ವಿಭಾಂಡಕ ಮತ್ತು ಅವರ ಮಗ ಋಷ್ಯಶೃಂಗನ ಪರಂಪರೆ ಹೊಂದಿದೆ ಎಂದು ಕೂಡ ಇಲ್ಲಿ ನಂಬಲಾಗುತ್ತೆ. ಋಷ್ಯಶೃಂಗನು ರಾಮಾಯಣದ ಬಾಲಕಾಂಡದ ಒಂದು ಸಂಚಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ವಸಿಷ್ಠನು ವಿವರಿಸಿದ ಕಥೆಯು ರೋಮಪಾದದ ಬರಪೀಡಿತ ರಾಜ್ಯಕ್ಕೆ ಮಳೆಯನ್ನು ಹೇಗೆ ತಂದಿತು ಎಂಬುದನ್ನು ವಿವರಿಸ್ತಾರೆ. ಅದಕ್ಕೆ ಫ್ರೆಂಡ್ಸ್, ಈ ಪ್ರದೇಶ ಎಲ್ಲವನ್ನು ಮಲೆನಾಡು ಪ್ರದೇಶ ಅಂತ ಕೂಡ ಕರೀತಾರೆ. ಇದು ತುಂಗಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದೆ. ಇದು ಸುಮಾರು 100 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಚಿಕ್ಕಮಗಳೂರಿನಿಂದ. ಇಲ್ಲಿ ಶ್ರೀ ಶಾರದಾ ಪೀಠವು ಅದ್ವೈತ ತತ್ವದ ಪ್ರತಿಪಾದಕರಾದ ಆದಿಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದೆ. ಇಲ್ಲಿ ನಿರ್ಮಿಸಲಾದ ವಿದ್ಯಾಶಂಕರ ದೇವಾಲಯವು ಚೋಳ, ದ್ರಾವಿಡ, ನಾಗರ ಮತ್ತು ಚಾಲುಕ್ಯ ಶೈಲಿಗಳ ಸಂಯೋಜನೆಯಾಗಿದೆ ಮತ್ತು 3 ಅಡಿ ಎತ್ತರದ ವೇದಿಕೆಯಲ್ಲಿ ನಿಂತಿದೆ. ಶ್ರೀ ಶಾರದಾಂಬ ದೇವಾಲಯವು ಭೇಟಿ ನೀಡಬೇಕಾದ ಮತ್ತೊಂದು ಪ್ರಮುಖ ದೇವಾಲಯವಾಗಿದೆ. ಪೀಠದಿಂದ ವರ್ಷವಿಡೀ ಭಕ್ತರಿಗೆ ರಾತ್ರಿ ಮಲಗಲು ವಸತಿ ಹಾಗೂ ಉಚಿತ ಊಟವನ್ನು ಕೂಡ ನೀಡ್ತಾರೆ. ನದಿಯಲ್ಲಿರುವ ಇಲ್ಲಿನ ಪವಿತ್ರ ಮೀನುಗಳು ಬರೋ ಭಕ್ತರನ್ನು, ಟೂರಿಸ್ಟರನ್ನು ತುಂಬ ಅಟ್ರಾಕ್ಟ್ ಮಾಡುತ್ತೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ಈ ಪೀಠವನ್ನು ದಕ್ಷಿಣಾಮ್ನಾನ್ಯ ಪೀಠವನ್ನು ಕೂಡ ಅಂತಾರೆ. ಈ ಶೃಂಗೇರಿ ಮಠವು ಯಜುರ್ವೇದದ ಉಸ್ತುವಾರಿಯನ್ನು ಹೊಂದಿದೆ. ನವರಾತ್ರಿ ಸಂದರ್ಭದಲ್ಲಿ ಶಾರದಾ ದೇವಿಗೆ ಚಂಡಿಕಾ ಹವನ, ರಥೋತ್ಸವ, ಕುಂಕುಮಾರ್ಚನೆ, ಚಿನ್ನ ರಥ ಸೇವೆ ಮುಂತಾದ ಸೇವೆಗಳು ನಡೆಸ್ತಾರೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ನೀವು ವಿಡಿಯೋದಲ್ಲಿ ನೋಡೋದಾದರೆ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳನ್ನು ಸಂಯೋಜಿಸಿ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾದ ವಿಶಿಷ್ಟ ಸ್ಮಾರಕವಾಗಿದೆ. ಈ ರಚನೆಯು ಎತ್ತರದ ಸ್ತಂಭದ ಮೇಲೆ ನಿಂತಿದೆ. ಈ ಬೆಟ್ಟಗಳು ಅವುಗಳ ಇಳಿಜಾರುಗಳಿಂದ ತುಂಬ ಅಟ್ರಾಕ್ಟಿಂಗ್ ಲುಕ್ಕಾಗಿ ನೀಡುತ್ತದೆ ಈ ಪ್ರದೇಶ. ಇದು ಆಪಿಸಿಡಲ್ ಅನ್ನು ಪೂರ್ವ ಪಶ್ಚಿಮ ತುದಿಗಳನ್ನು ಹೊಂದಿರುವ ಹೆಚ್ಚು ಅಥವಾ ಕಡಿಮೆ ಆಯತವಾಗಿದೆ. ಹಂಗೆ ನೋಡ್ಬೋದು ಫ್ರೆಂಡ್ಸ್, ಬೆಳಿಗ್ಗೆ ಎಷ್ಟು ಫ್ರೆಶ್ ಆಗಿದೆ ಸೀನ್ರಿ ಅಂದರೆ ತುಂಬೋಗಿರೋ ಮೋಡಗಳು ಸ್ನೋಯಿಂದ ಬೆಳಿಗ್ಗೆ ಹೋದರೆ ತುಂಬ ಅಟ್ರಾಕ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ.
ಹಂಗೆ ನೋಡ್ಬೋದು ವಿದ್ಯಾಶಂಕರ ದೇವಾಲಯ, ಆ ಆಕೃತಿಗಳು, ಆ ಶಿಲ್ಪಕಲೆಗಳು ನೋಡ್ಬೋದು. ಎಷ್ಟು ಕಣ್ಣಿಗೆ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಕೆತ್ತಿರ್ತಾರೆ ಆ ಕಾಲದಲ್ಲೇ ನಮ್ಮ ಶಿಲ್ಪಿಗಳು. ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಷ್ಟು ಭಕ್ತರು ಬಂದಿರ್ತಾರಂದರೆ ಕರ್ನಾಟಕದ ಎಲ್ಲೆಡೆಯಿಂದ ನೋಡಲು. ಬೆಳಿಗ್ಗೆ ಪಕ್ಷಿಗಳು ನೋಡ್ಬೋದು ನೀವು, ಎಷ್ಟು ಫ್ರೆಶ್ ಆಗಿರುತ್ತೆ ಮೈಂಡಲ್ಲಿ ಅಂದರೆ ಆ ಪಕ್ಷಿಗಳು ನೋಡ್ತಾ ಇರೋದೇವು ಎಗಳ್ತಾ ಇರೋದನ್ನು, ಇರೋ ನದಿನ, ವಾತಾವರಣ. ಅದಕ್ಕೆ ದೊಡ್ಡವರು ಹೇಳ್ತಾರೆ ಬ್ರಹ್ಮಮುಹೂರ್ತ ಅನ್ನೋದು ಎಷ್ಟು ಮನುಷ್ಯನಿಗೆ ಇಂಪಾರ್ಟೆಂಟ್ ಅನ್ನೋದು, ಆ ಕಾಲದಲ್ಲಿ ಎಷ್ಟು ಎನರ್ಜಿ ಸಿಗುತ್ತೆ ಅನ್ನೋದು, ಆ ಮೈಂಡ್ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅನ್ನೋದು. ನಿಜವಾಗ ನನಗೆ ಒಂದು ಆ ಅನುಭವ ತುಂಬ ಇಷ್ಟ ಆಯಿತು. ಆ ಅನುಭವ ನಾವು ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಆ ಅನುಭವ. ಹಂಗೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವಿಡಿಯೋದಲ್ಲಿ. ಈ ಸೀಸನಲ್ಲಿ ಮಾತ್ರ ಅಯ್ಯಪ್ಪ ಸ್ವಾಮಿಗಳು ತುಂಬ ಭಕ್ತರು. ಸ್ವಾಮಿಗಳ ಸೀಸನ್ ಅಲ್ವಾ, ಎಲ್ಲೆಡೆ ಅಯ್ಯಪ್ಪ ಸ್ವಾಮಿಗಳೇ ಕಾಣಿಸ್ತಾ ಇದ್ರು. ಇವಾಗ ನೀವು ನೋಡ್ತಾ ಇರೋ ಶಿಲ್ಪಕಲೆಗಳೆಲ್ಲ ಇದು ಅಪಿಸಿಡಲ್ ಅನ್ನೋ ಪೂರ್ವ ಪಶ್ಚಿಮ ತುದಿಗಳನ್ನು ಹೊಂದಿರುವ ಹೆಚ್ಚು ಅಥವಾ ಕಡಿಮೆ ಆಯತವಾಗಿದೆ. ಪಶ್ಚಿಮ ಭಾಗದಲ್ಲಿ ಗರ್ಭಗೃಹವಿದೆ. ಪ್ರವೇಶ ದ್ವಾರದ ಒಂದು ಬದಿಯಲ್ಲಿ ವಿದ್ಯಾಗಣಪತಿ ಮತ್ತು ಇನ್ನೊಂದು ಬದಿಯಲ್ಲಿ ದುರ್ಗೆ ಇದೆ. ಗರ್ಭಗೃಹದ ಇತರ 3 ಬದಿಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವರ ಪತ್ನಿಯರೊಂದಿಗೆ ದೇವಾಲಯಗಳಿವೆ. ರಚನೆಯ ಪೂರ್ವಾರ್ಧದಲ್ಲಿ 12 ಸ್ತಂಭಗಳನ್ನು ಹೊಂದಿರುವ ಮಂಟಪವಿದೆ. ಬೃಹತ್ ಏಕಶಿಲೆಗಳು ದೊಡ್ಡ ಆಕೃತಿಗಳನ್ನು ಹೊತ್ತೊಯ್ಯುತ್ತವೆ ಫ್ರೆಂಡ್ಸ್, ಈ ಒಂದು ದೊಡ್ಡ ದೇವಸ್ಥಾನ. ಮತ್ತು ಮೇಲೆ ಭಾರವಾದ ಕಾರ್ಬೆಗಳನ್ನು ಹೊತ್ತಿವೆ ಇವು. ಈ 12 ಸ್ತಂಭಗಳನ್ನು ಅವುಗಳ ನಿಯಮಿತ ಕ್ರಮದಲ್ಲಿ ರಾಶಿಚಕ್ರದ 12 ಚಿಹ್ನೆಗಳಿಂದ ಗುರುತಿಸಲಾಗುತ್ತಂತೆ. ಕೇಂದ್ರ ಚಾವಣಿಯ ಕಮಲದ ಮತ್ತು ಪೆಕಿಂಗ್ ಗಿಳಿಗಳೊಂದಿಗೆ ಒಂದು ಸೊಗಸಾದ ಆ ಕಾಲದಲ್ಲಿ ನಿರ್ಮಿಸಿರೋದಕ್ಕೆ ಅವರ ಒಂದು ಪ್ರತಿಭೆನ ಸಾಕ್ಷಿ. ಹಾಗೆ ನೀವು ಇಲ್ಲಿ ನೋಡ್ಬೋದು ತುಂಗಭದ್ರೆ ನದಿ ಹೋಗ್ತಾ ಇರೋದನ್ನು. ಎಷ್ಟು ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ವರ್ಣಿಸೋಕ್ಕೆ ಆಗಲ್ಲ ನಾವು, ಅಷ್ಟು ಸುಂದರವಾಗಿದೆ ದೃಶ್ಯ. ಬೆಳಿಗ್ಗೆ ಮುಂಜಾನೆ 6 ಗಂಟೆಯಲ್ಲಿ ಈ ದೃಶ್ಯನ ಕಾಣ್ಬೋದು. ಹಂಗೆ ಮುಂದೆ ಹೋಗ್ತಾ ನೋಡ್ಬೋದು ಒಂದೊಂದು ಕೆತ್ತನೆ ಎಷ್ಟು ಏಕಾಗ್ರತೆಯಿಂದ, ಎಷ್ಟು ಭಕ್ತಿಯಿಂದ ಕೆತ್ತಿರ್ಬೋದು ಅಂದರೆ ನಮ್ಮ ಕರ್ನಾಟಕದ ಬಿಟ್ಟರೆ ಇನ್ನೊಂದು ರಾಷ್ಟ್ರದಲ್ಲಾಗಲಿ, ಇನ್ನೊಂದು ಪಕ್ಕ ಸ್ಟೇಟಲ್ಲಾಗಲಿ ನಾವು ಇಂಥ ದೃಶ್ಯಗಳು ನೋಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದ ಮಹಿಮೆನೇ ಅದು, ದೊಡ್ಡಸ್ತಿಕೆನೇ ಅದು. ಅದಕ್ಕೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ನಮ್ಮ ಕರ್ನಾಟಕದಲ್ಲೇ ಸಾಂಗ್ಸ್ನ ಕೊರಿಯೋಗ್ರಾಫ್ ಮಾಡ್ತಾರೆ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಕರ್ನಾಟಕ ದೇವಾಲಯ ಪ್ರತಿಮೆಗೆ, ಕೆತ್ತನೆಗಳಿಗೆ. ಹಂಗೆ ನೀವು ಇಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನೋಡ್ಬೋದು. ಬೆಳಿಗ್ಗೆ ಬಂದು ಭಕ್ತರು, ಅರ್ಚಕರೆಲ್ಲ ಅವರ ಒಂದು ಭಕ್ತಿಯನ್ನು ತೋರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸೇತುವೆ ಒಂದು 10 ಗಂಟೆ ಮೇಲೆ ಬಿಡ್ತಾರೆ ಫ್ರೆಂಡ್ಸ್. ಈ ಸೇತುವೆಗೆ ಓಪನ್ನು ಭಕ್ತಾದಿಗಳು ಹೋಗೋಕ್ಕೆ, ಅಷ್ಟು ಒಳಗಡೆ ಬಿಡಲ್ಲಂತೆ. ಅಲ್ಲಿ ಗುರು ಶಿಷ್ಯರ ಒಂದು ಚಿಕ್ಕ ದೇವಸ್ಥಾನವಿದೆ. ನೀವು ನೋಡಿದ್ರ ಈ ಸೇತುವೆನ ವಿಡಿಯೋದಲ್ಲಿ. ಹಂಗೆ ನೋಡ್ಬೋದು ಎಷ್ಟು, ನಾನು ನಿಮ್ಗೆ ಹೇಳೋಕ್ಕಾಗಲ್ಲ, ನೀವೇ ನೋಡಿ ಆ ಒಂದು ಫೀಲಿಂಗ್ಸ್ನ ತಿಳ್ಕೊಬೇಕಾಗುತ್ತೆ. ಹಾಗೆ ಕಾರ್ತಿಕ ಶುಕ್ಲ ಪಕ್ಷ ಸಮಯದಲ್ಲಿ ವಿದ್ಯಾತೀರ್ಥ ರಥೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ತಾರೆ ಫ್ರೆಂಡ್ಸ್. ಇಲ್ಲಿ ಈ ಹಬ್ಬವು ತೃತೀಯದಿಂದ ನವಮಿಯವರೆಗೆ 7 ದಿನಗಳಂತೆ ಇರುತ್ತಂತೆ. ಸಪ್ತಮಿ ದಿನದಂದು ಪರಮ ಪೂಜ್ಯರು ವಿಶೇಷ ಪೂಜೆ ಸಲ್ಲಿಸ್ತಾರೆ ಇಲ್ಲಿ. ಹಾಗೆ ಶ್ರೀ ವಿದ್ಯಾಶಂಕರ ಆರಾಧನೆಯನ್ನು ಷಷ್ಠಿ, ಸಪ್ತಮಿ, ಅಷ್ಟಮಿಯನ್ನು ಮಾಡ್ತಾರೆ ಇಲ್ಲಿ. ಈ ದೇವಾಲಯವು ಅದರ ವಾಸ್ತುಶಿಲ್ಪದ ಅದ್ಭುತದಿಂದಾಗಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಉಸ್ತುವಾರಿಯಲ್ಲಿದೆ ಅಂತ ಹೇಳ್ಬೋದು ನಾವು. ಹಾಗೆ ಶ್ರೀ ವಿದ್ಯಾಶಂಕರ ದೇಗುಲದಲ್ಲಿ ಅಭಿಷೇಕ, ಏಕವಾರ, ಏಕದಶಾವಾರ ಮತ್ತು ಶತರುದ್ರಾಭಿಷೇಕ, ಪಂಚಾವಿಕೃತ ಅರ್ಚನೆ, ಅಷ್ಟೋತ್ರ, ನವಗ್ರಹ ಪೂಜೆ. ಹಾಗೆ ಇಲ್ಲಿ ಬೆಳಿಗ್ಗೆ 8 ಗಂಟೆಗೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ನಡೆಸ್ತಾರೆ ಫ್ರೆಂಡ್ಸ್.
ಅದಕ್ಕೆ ನಾವು ಇಲ್ಲಿ 500 ರೂಪಾಯಿ ಕೊಟ್ಟು ಟೋಕನ್ ತೊಗೊಂಡ್ರೆ ಇಲ್ಲಿ ದೇವಸ್ಥಾನದ ಅಕ್ಷರಾಭ್ಯಾಸ ಮಂಟಪದಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಆ ಮಂಟಪ ನೀವು ಈ ವಿಡಿಯೋಲಿ ನೋಡಿರ್ಬೋದು ಸ್ಟಾರ್ಟಿಂಗಲ್ಲೇ. ಹಾಗೆ ಇಲ್ಲಿ ಶ್ರೀ ಶಾರದಾಂಬ ದೇವಿ ದರ್ಶನ ಮಾಡಬೇಕಂದ್ರೆ ಇಲ್ಲಿ ಪಂಚೆ ಕಟ್ಕೊಂಡು ಬರೀ ಮೈಲೇ ಒಳಗಡೆ ಪ್ರವೇಶಿಸಬೇಕಾಗ್ತದೆ ಫ್ರೆಂಡ್ಸ್. ಇಲ್ಲಾಂದರೆ ಒಳಗಡೆ ಬಿಡಲ್ಲ ದೇವ್ರ ದರ್ಶನಕ್ಕೆ. ನಾನು ಶರ್ಟು ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ, ಮತ್ತೆ ತಿರ್ಗಾ ನಾನು ಬಿಡಲಿಲ್ಲ. ತಿರ್ಗಾ ನಾನು ಹೋಗಿ ರೂಮ್ಗೆ ಹೋಗಿ ಪಂಚೆ ಹಾಕ್ಕೊಂಡು ತಿರ್ಗಾ ಬಂದಮೇಲೆ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ನಾನು ಈಚೆಗೆ ಬಂದೆ. ಹಾಗೆ ಶಾರದಾಂಬ ದೇವಾಲಯ ಒಳಗಡೆ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೆ ಮತ್ತು 4 ಗಂಟೆ ರಾತ್ರಿ 9 ಗಂಟೆವರೆಗೆ ತೆರೆದಿರ್ತಾರೆ. ಹಾಗೆ ಮಂಗಳಾರತಿ 10 ಗಂಟೆಗೆ, 12 ಗಂಟೆಗೆ, 7ವರೆಗೆ ನಡೆಸ್ತಾರೆ ಫ್ರೆಂಡ್ಸ್. ಅನ್ನದಾನ ಸಮಯ ಬಂದು 12 ಗಂಟೆಗೆ ಮಧ್ಯಾಹ್ನ ಹಾಗೂ 2 ಗಂಟೆಗೆ ಅಪರಾಹ್ನವನ್ನು ನೀಡ್ತಾರೆ. ರಾತ್ರಿ 7:30ಯಿಂದ 8:30ವರೆಗೂ ಇರುತ್ತೆ ಫ್ರೆಂಡ್ಸ್. ಅನ್ನದಾನ ಸಮಯ ಇರುತ್ತೆ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಮುಂದೆ ಮುಖದ್ವಾರದಿಂದ ಹೋಗಿ ಮುಂದೆ ಫಸ್ಟಲ್ಲಿ ಸ್ಟಾರ್ಟಿಂಗ್ ಗಣೇಶಪ್ಪ ಇರ್ತಾರೆ. ಗಣೇಶಪ್ಪನ ಆದಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಆದಮೇಲೆ ಲಾಸ್ಟಲ್ಲಿ ದುರ್ಗಾ ಮಾತೆಯನ್ನು ದರ್ಶಿಸ್ಕೊಂಡು ಈ ಕಡೆಯಿಂದ ನಾವು ವಾಪಸ್ ಬರ್ಬೋದು. ಇದು ನೋಡಿ ಶಾರದಾಂಬ ಸನ್ನದಿ, ಅಮ್ಮವರ ಒಂದು ಚಿತ್ರಪಟ. ಇದು ರಿಯಲ್ ಆಗಿ ನಾನು ತೆಗೆದಿರೋ ಫೋಟೋ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಫೋಟೋ ತೆಗಿಯೋ ಬಿಡಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡೋಣ ಅಂಥೇಳಿ 500 ಕೊಟ್ಟು ಟೋಕನ್ ತೊಗೊಂಡಿದ್ದೆ. 8:30 ಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಅಕ್ಷರಾಭ್ಯಾಸ ಮಂಟಪಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಒಂದು ಫ್ಯಾಮಿಲಿಯಿಂದ ಬಂದಿರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ. ಎಲ್ಲೆಲ್ಲೋ ಅಕ್ಷರಾಭ್ಯಾಸ ಮಾಡಿಸೋಣ ಅಂತೆಲ್ಲ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮಗುಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆ ಇರುತ್ತೆ, ಚೆನ್ನಾಗಿ ಬರುತ್ತೆ ಅಂತೇಳಿ. ಅದರಿಂದ ಹೋಗಿದ್ವಿ. ಅಲ್ಲಿ ಹೋಗಿದ ತಕ್ಷಣ ಏನಾಗಿ ಕೂರಿಸ್ತಾರೆ, ತಂದೆ ತಾಯಿ ಮಕ್ಕಳನ್ನ ಕೂರಿಸಿದ ಮೇಲೆ ಒಂದು ಬೋರ್ಡ್ಸ್ ಇರುತ್ತೆ ಫ್ರೆಂಡ್ಸ್. ಒಂದು ಸಾಲಾಗಿ ಒಂದು 5-6 ಬೋರ್ಡ್ಸ್ ಇರುತ್ತೆ. ಆ ಬೋರ್ಡ್ಸ್ ಮೇಲೆ ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದೆಯೇ ನಮಃ, ಶ್ರೀ ಸರಸ್ವತಿ ನಮಃ ಅಂತಿರುತ್ತೆ. ಅದನ್ನು ನೋಡಬೇಕು, ಓದಬೇಕು ನಾವು. ತಿರ್ಗಾ ಅಲ್ಲಿ ಅರ್ಚಕರು ಬರ್ತಾರೆ, ಕಾರ್ಯಕ್ರಮ ನಡೆಸ್ಕೊಳ್ಳೋರು. ಬಂದಮೇಲೆ ಎಲ್ಲರಿಗೂ ಒಂದು ಈ ಮಹಿಮೆ, ಸರಸ್ವತಿ ದೇವಿಯ ಮಹಿಮೆಯನ್ನು ಹೇಳ್ತಾರೆ. ಆಮೇಲೆ ನಿಮ್ಮ ಮಗು ಹೆಸರು ನೆನೆಸ್ಕೊಳ್ಳಿ ಅಂತಾರೆ. ಆಮೇಲೆ ಸರಸ್ವತಿಯನ್ನು ನೆನೆಸ್ಕೊಳ್ತಾರೆ. ನಿಮ್ಮ ಮನೆ ದೇವ್ರು ನೆನೆಸ್ಕೊಳ್ಳಿ ಮನಸ್ಸಲ್ಲಿ ಅಂತ ಹೇಳ್ಬಿಟ್ಟು ದೊಡ್ಡ ತಟ್ಟೆ ಕೊಡ್ತಾರೆ ಫ್ರೆಂಡ್ಸ್. ತಟ್ಟೆಯಲ್ಲಿ ಅಕ್ಕಿ ಇರುತ್ತೆ, ತುಂಬ ಅಕ್ಕಿ ತಟ್ಟೆಯಲ್ಲಿ. ಅದ್ರ ಜೊತೆ ಒಂದು ಅರಿಶಿನ ಕೊಂಬಿರುತ್ತೆ. ಹಂಗೆ ಒಂದು ಸ್ಲೇಟ್ ಕೊಡ್ತಾರೆ, ಬಳಪ ಕೊಡ್ತಾರೆ ಹೊಸದು. ತಂದೆ ಮಗುನ ಭುಜದ ಮೇಲೆ ಕೂರಿಸ್ಕೊಂಡು ಮಗು ಕೈ ಇಟ್ಕೊಂಡು ಆ ತಟ್ಟೆಯಲ್ಲಿ ಅಕ್ಕಿ ಮೇಲೆ ನಾವು ಕೈ ಇಟ್ಕೊಂಡು ಅರಿಶಿನ ಕೊಂಬಿನ ಇಂದ ನಾವು ಮಗು ಕೈಯಲ್ಲಿ ಬರೆಸ್ಬೇಕು. ಏನಂತ ಹೇಳಿದ್ರೆ ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದೆಯೇ ನಮಃ, ಶ್ರೀ ಸರಸ್ವತಿ ನಮಃ ಅಂತ ಬರೆಸ್ಬೇಕು. ಬರೆಸಾದ್ಮೇಲೆ ಮತ್ತೆ ತಿರ್ಗಾ ಸ್ಲೇಟ್ ಇರುತ್ತಲ್ಲ, ಆ ಸ್ಲೇಟ್ ಎತ್ಕೊಂಡು ಆ ಸ್ಲೇಟ್ನಿಂದ ತಿರ್ಗಾ ಬಳಪದಿಂದ ಮಗುಗೆ ತಿರ್ಗಾ ರಿಪೀಟಾಗಿ ಶ್ರೀ ಗುರುಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಶ್ರೀ ಶಾರದೆಯೇ ನಮಃ, ಶ್ರೀ ಸರಸ್ವತಿ ನಮಃ ಅಂತ ಆ ಬೋರ್ಡ್ ನೋಡಿಸಿ ಬರೆಸ್ಬೇಕು. ಆಮೇಲೆ ಅ ಇ ಅಂತ ಬರೆಸಿ ಅಂತ ಹೇಳ್ತಾರೆ, ಅದನ್ನು ಬರೆಸ್ಬೇಕಾಗುತ್ತೆ ನಾವು. ಅಂದರೆ ಇದೆಲ್ಲ ನಮ್ಮ ಸಂಪ್ರದಾಯ, ನಾವು ಕಲಿಬೇಕಾಗಿರೋ, ನಾವು ಮಕ್ಕಳಿಗೆ ಕಳಿಸ್ಬೇಕಾಗಿರುವಂತಹ ಒಂದು ಕಲ್ಚರು. ಇದನ್ನು ನಾವಿವಾಗ ನಮ್ಮ ಮಕ್ಕಳು ಕಳಿಸಿದ್ರೆ ಅವ್ರ ಮಕ್ಕಳಿಗೆ ಅವ್ರು ಕಳಿಸ್ತಾರೆ. ಅದೆಲ್ಲ ಏನಾಗಿದೆ ಅಂದರೆ ನಮ್ಮ ಸಂಪ್ರದಾಯ ಅನ್ನೋದೇ ಇಲ್ಲ. ಎಲ್ಲೋ ಅದು 100ಕ್ಕೆ ಒಂದು 15-20% ನಾವು ಹುಡುಕ್ಬೋದು ಅಲ್ಲಲ್ಲಿ ದೇವಸ್ಥಾನಗಳಿಗೆ ಹೋದರೆ. ಅದೆಲ್ಲ ವೆಸ್ಟರ್ನ್ ಕಲ್ಚರು, ಇಲ್ಲ ಫಾರಿನ್ ಕಲ್ಚರ್ ಕಲಿತು ನಾವು ನಮ್ಮ ಸಂಪ್ರದಾಯವನ್ನು ಮಕ್ಕಳಿಗೆ ಹೇಳ್ಕೊಡೋದೇ ಅಲ್ಲಿ ಟೈಮ್ ಕೂಡ ಇರೋಲ್ಲ ನಾವು ಮಕ್ಕಳ ಜೊತೆ ಮಾತಾಡೋಕ್ಕೆ. ಅಂಥ ಒಂದು ಪ್ರಪಂಚದಲ್ಲಿ ಈ ಟೈಮಲ್ಲಿ ನಾವು ಬದುಕ್ತಾ ಇರೋ ಬ್ಯುಸಿ ಟೈಮಲ್ಲಿ. ಈ ಅಕ್ಷರಾಭ್ಯಾಸ ಎಲ್ಲ ಆದಮೇಲೆ ಅಲ್ಲಿರೋ ಪೀಠಾಧಿಪತಿಗಳು, ಅರ್ಚಕರು ಕರೀತಾರೆ ಫ್ರೆಂಡ್ಸ್. ಆ ಸ್ಲೇಟ್ ನಿಮ್ಮ ಹತ್ರ ಇಟ್ಕೊಳ್ಳಿ, ಸ್ಲೇಟು ಚಾಕ್ಪೀಸ್ನ, ಅದನ್ನ ನಿಮ್ಮ ಮನೆ ದೇವ್ರ ಗುಡಿಲಿಟ್ಟು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಆ ತಟ್ಟೆಯನ್ನು ಅಕ್ಕಿಯನ್ನು ವಾಪಸ್
ತಗೊಂಡು ಮಗುವಿಗೆ ದೇವ್ರ ಹತ್ರ ಬಿಟ್ಟು ಕುಂಕುಮ ಇಟ್ಟು ಕಳಿಸ್ತಾರೆ. ಒಳ್ಳೆಯದಾಗಲಿ, ಚೆನ್ನಾಗಿ ವಿದ್ಯಾಭ್ಯಾಸ ಬರಲಿ, ಅಭಿವೃದ್ಧಿ ಆಗಲಿ, ಮಕ್ಳಿಗೆ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಕಳಿಸ್ತಾರೆ ನಮಗೆ. ಅಕ್ಷರಾಭ್ಯಾಸ ಆದಮೇಲೆ ನಾವು ಟೋಕನ್ ತೊಗೊಂಡಿರ್ತೀವಲ್ಲ, ಆ ಟೋಕನ್ ಎರಡು ಸ್ಲಿಪ್ ಕೊಟ್ಟಿರ್ತಾರೆ. ಒಂದು ಸ್ಲಿಪ್ ಅವ್ರು ತೊಗೊತಾರೆ ಫ್ರೆಂಡ್ಸ್, ಇನ್ನೊಂದು ಸ್ಲಿಪ್ ನಮ್ಗೆ ಕೊಡ್ತಾರೆ. ಆ ಸ್ಲಿಪ್ನ ನಾವು ಹೋಗಿ ಆಚೆ ಕೌಂಟ್ರ್ ಇರುತ್ತೆ, ಪ್ರಸಾದ ಕೌಂಟ್ರು. ಆ ಕೌಂಟ್ರಲ್ಲಿ ಕೊಟ್ಟರೆ ನಮ್ಗೆ ಪ್ರಸಾದನ ಕೊಡ್ತಾರೆ. ಆ ಪ್ರಸಾದವನ್ನು ತೊಗೊಂಡು ನಾವು ಹಂಗೆ ಆಚೆ ಬಂದಮೇಲೆ ಹಂಗೆ ನಾವು ಮುಂದೆ ಹೋಗ್ತಾ ತುಂಗಭದ್ರಾ ನದಿ ಹತ್ರ ಹೋದ್ವಿ. ನಾನು, ನನ್ನ ಮಗಳು, ನನ್ನ ಹೆಂಡತಿ ಎಲ್ಲ ತುಂಗಭದ್ರಾ ನದಿ ಹತ್ರ ಹೋದ್ವಿ. ಮೀನು ನೋಡೋದಂಥ ಮಗು ಇಷ್ಟಪಡ್ತಾಯಿತ್ತು. ಹಂಗೆ ಮುಂದೆ ಹೋಗ್ತಾ ಇದ್ವಿ. ಹೋದ್ಮೇಲೆ ನಾವು ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಆಚೆ ಸಿಗುತ್ತೆ ಪುರಿ ಪ್ಯಾಕೆಟು ಮೀನುಗಳು ಹಾಕೋಕ್ಕೆ 20 ರೂಪೀಸ್ ಅಂತ ತೊಗೊತಾರೆ. ಆ ಪುರಿ ಪ್ಯಾಕೆಟ್ನ ತೊಗೊಂಡು ಎಲ್ಲಿ ಬೇಕಾದ್ರೆ ನಾವು ಮೀನುಗಳಿಗೆ ಆಹಾರವಾಗಿ ನಾವು ಕೊಡ್ಬೋದು. ಅದು ಅಂತ ತಿನ್ನುತ್ತೆ. ಅಲ್ಲೇ ಹಂಗೆ ನೋಡ್ಬೋದು ಫ್ರೆಂಡ್ಸ್, ಆನೆಗಳನ್ನ ಅಲ್ಲಿ ಸ್ನಾನ ಮಾಡಿಸ್ತಾಯಿದ್ದಾರೆ. ನೀವು ನೋಡ್ಬೋದು, ಅಲ್ಲಿ 2 ಆನೆಗಳಿದೆ, 2 ಆನೆಗೆ ಮಲ್ಕೊಂಡಿವೆ. ಆನೆಗಳು ಸ್ನಾನ ಮಾಡಿಸ್ತಾ ಇದ್ದಾರೆ. ಇವೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಲೈಫಲ್ಲಿ ಇಂಥ ಒಂದು ಅನುಭವನ ಅನುಭವಿಸಿದ್ರೆ ಅದು ನಾವು ಹೇಳೋಕ್ಕಾಗಲ್ಲ, ನಾವು ಅನುಭವಿಸ್ಬೇಕಷ್ಟೆ ಕಣ್ಣಿಂದ. ಹಾಗೆ ನೋಡ್ಬೋದು, ಪುರಿನ ಹಾಕ್ತಾಯಿದ್ದಾರೆ ಜನರು. ಅದು ತಿನ್ನೋಕ್ಕೆ ಹೆಂಗೆ ಎಗರ್ತಾರೆ ಅಂದರೆ ಮೀನುಗಳು. ಇಲ್ಲಿ ಬರ್ತಾ ಬೋರ್ಡು ಕೂಡ ಹಾಕಿರ್ತಾರೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಮೀನನ್ನು ಹಿಡಿಬಾರ್ದು, ಬಟ್ಟೆ ಹಿಡಿಬಾರ್ದು, ಹುಷಾರಾಗಿರಬೇಕು. ಇದು ಮೊದಲು ಇದು ಅಡ್ಡ ಇರಲಿಲ್ಲ ಫ್ರೆಂಡ್ಸ್, ಈ ಬೋನ್ ಇರಲಿಲ್ಲ ಮೊದಲು. ನಾನು ಸ್ಟಾರ್ಟಿಂಗ್ ಸ್ಕೂಲ್ ಡೇಸಲ್ಲಿ ಹೋಗಿದ್ದೆ, ಒಂದು 8ನೇ ಕ್ಲಾಸಲ್ಲಿ. ಆವಾಗ ಇದು ಈ ಬೋನ್ ಇರಲಿಲ್ಲ, ಇದು ತೆಗ್ದಾಕಿದ್ರು. ಇದು ಮೆಟ್ಲ ಹತ್ರ ಕೂತ್ಕೊಂಡು ನೀರು ಕುಡಿಬೋದಾಗಿತ್ತು. ಸ್ವೀಟಾಗಿತ್ತು, ಫುಲ್ ಸ್ವೀಟಾಗಿತ್ತು. ಆವಾಗ ನಾನು ನೋಡಿದಾಗ ಒಂದು ಹೇಳ್ಬಾರ್ದು, ಒಂದು ಪಾಪ ಯಾವುದೋ ಶವ ಕೂಡ ಅಲ್ಲಿ ಬಿದ್ದಿತ್ತು, ತುಂಬಿ ಮೈಯಲ್ಲಿ ತುಂಬಿ ಉಬ್ಬೋಗಿತ್ತು. ಆ ಕಾರಣದಿಂದಾಗಿ ಸೇಫ್ಟಿಗೋಸ್ಕರನೇ ಇವಾಗ ಈ ಒಂದು ಬೋನನ್ನು ಅಡ್ಡವಾಗಿಟ್ಟಿದ ಅಂತ ನಾನು ಅಂದ್ಕೊತೀನಿ. ಒಳ್ಳೆ ಕೆಲಸ. ಯಾಕಂದರೆ ಜನರ ಭಕ್ತಾದಿಗಳು ಒಂದು ಸೇಫ್ಟಿ ಮುಖ್ಯ ಅಲ್ಲ. ಈ ಮಕ್ಕಳು ಬರ್ತಾರೆ ಆಟ ಆಡೋಕ್ಕೆ, ಉತ್ಸಾಹ ಜಾಸ್ತಿ. ಏನಾದರೂ ಆಗದೆ ಇರೋದಾದರೆ ಪಾಪ ಜನಗಳಿಗೂ ತೊಂದರೆ, ದೇವಸ್ಥಾನಕ್ಕೂ ಒಂದು ಕೆಟ್ಟ ಹೆಸರು. ಈ ಸೇಫ್ಟಿ ಒಂದು ಮುಖ್ಯವಾಗಿ ತೊಗೊಂಡು ನನಗೆ ತುಂಬ ಇಷ್ಟ ಆಯಿತು. ಈ ನೀರು ಅಷ್ಟೇ ತುಂಬ ಎಷ್ಟು ಸ್ವೀಟಾಗಿರುತ್ತೆ ಅಂದರೆ ಅಷ್ಟು ಸ್ವೀಟಾಗಿರುತ್ತೆ ನೀರು ಕೂಡ. ನೀವು ನೋಡ್ಬೋದು ಹೆಂಗೆ ಎಗಳ್ತಾ ಇದೆ ಅಂದರೆ ಒಂದೊಂದು ಮೀನು. ನಾವು ರಿಯಲ್ಲಾಗಿ ಲೈವಾಗಿ ನೋಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೋ. ಅದು ನಿಮಗೋಸ್ಕರ ನೀವು ನೋಡಬೇಕು, ಅಟ್ರಾಕ್ಟಾಗಿ ಇರಬೇಕು, ನಿಮಗೆ ರಿಯಲಿಸ್ಟಿಕ್ ಇರಬೇಕು ಅಂತ ನಾನು ಫುಲ್ಲು ಟ್ರೈ ಮಾಡಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಮೀನುಗಳಿದೆ ಅಂದರೆ ಒಂದೇ ಕಡೆ ಏನಿಲ್ಲ ಅಂದರೆ ಒಂದು 100 ಮೇಲೆ ಮೀನುಗಳು ಓಡಾಡ್ತಾ ಇರುತ್ತೆ ಫ್ರೆಂಡ್ಸ್. ಹೆಂಗೆ ಎಗಳ್ತಾ ಇದೆ ನೋಡಿ ಸೀನ್ರಿ. ನೋಡಿ ಮೀನುಗಳು ಎಷ್ಟೆಷ್ಟು ಇದ್ದಾವೆ ಅಂದರೆ ಆ ಬುರ್ಗೆ ಹಾಕಿದ ತಕ್ಷಣ ಸಾಕು ಹಂಗೆ ಜಂಪ್ ಮಾಡಿಬಿಡುತ್ತೆ. ಹಂಗೆ ನೀವು ನೋಡ್ಬೋದು ಮೇಲೆ ಬ್ರಿಡ್ಜು. ಈ ಕಡೆಯಿಂದ ಆ ಕಡೆಗೆ ಒಂದು ದೇವಸ್ಥಾನ ಇದೆ ಅಂತೆ. ಅದು ಒಂದು 10 ಗಂಟೆ ಮೇಲೇ ಭಕ್ತರಿಗೆ ಬಿಡೋದು ಅಂತ ಹೇಳಿದ್ರು. ಇನ್ನೂ 10 ಗಂಟೆ ಆಗಿರಲಿಲ್ಲ. ನಾವು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಹೋಗಬೇಕು 6 ಗಂಟೆ ಒಳಗಡೆ ಅಂತೇಳಿ ನಾವು 6 ಗಂಟೆಗೆ ಕತ್ಕೊಂಡು 6 ಗಂಟೆ ಒಳಗಡೆ ಹೋದ್ವಿ. ಇನ್ನೂ ನೀವು ಅಲ್ಲಿ ನೋಡಿದ್ರೆ ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ, ಆನೆಗಳು ತೊಳಿತಾ ಇದ್ದಾರೆ. ಅವುಗಳನ್ನ ದೇವಸ್ಥಾನ ಕರ್ಕೊಂಬರೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆನೆಗಳನ್ನ. ಅವು ಮಲ್ಕೊಂಡಿವೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ನಿಜವಾಗ್ಲೂ. ಅಂದರೆ ಮುಂದೆ ಅಲ್ಲಿ ದೇವಸ್ಥಾನ ಇದೆ ನಿಮ್ಗೆ ಹೇಳಿದ್ನಲ್ಲ ನಾನು. ಹಾಗೆ ನೋಡಿ ಒಂದೊಂದು ಮೀನು ಎಷ್ಟೆಷ್ಟು ಉದ್ದವಾಗಿದೆ ಅಂದರೆ ಒಂದೊಂದು ಮೀನು ಒಳ್ಳೆ ಸಮುದ್ರ ಮೀನು ಇದ್ದಂಗಿದೆ ಒಂದೊಂದು. ಹಾಗೆ ಈ ಟೂರಿಸ್ಟ್ ಪ್ಲೇಸ್, ಅದಕ್ಕೆ ಫ್ರೆಂಡ್ಸ್ ಇವೆಲ್ಲ ಟೂರಿಸ್ಟ್ ಪ್ಲೇಸು. ನಮ್ಮ ಕರ್ನಾಟಕದಲ್ಲಿ ಟೂರಿಸ್ಟ್ ಪ್ಲೇಸ್ ಅಂದರೆ ಈ ಪುಣ್ಯಕ್ಷೇತ್ರಗಳಿಗೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು. ಇಲ್ಲಿ ಬಂದರೆ ಆಧ್ಯಾತ್ಮಿಕವಾಗಿ ನಾವು ಎಷ್ಟೋ ಕಳೀಬೋದು, ಮಕ್ಕಳು ಕಳಿಸ್ಬೋದು, ತಿಳಿಸ್ಬೋದು ಅವ್ರಿಗೆ, ಮುಂದಿನ ಪೀಳಿಗೆಗೆ. ಒಂದೊಂದು ಮೀನು ಏನಿಲ್ಲ ಅಂದರೂ ಒಂದು
ಒಂದು 5-6 ಅಡಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ, ಎಷ್ಟೆಷ್ಟು ಮೀನುಗಳು ಇದ್ದಾವೆ ಅಂತೇಳಿ. ತುಂಬ ಚೆನ್ನಾಗಿದೆ ಇಲ್ಲಿ. ಹಂಗೆ ನೀವು ನೋಡ್ಬೋದು, ಅಲ್ಲಿ ಸ್ನಾನ ಮಾಡಿಸ್ತಿದ್ರಲ್ಲ ಆನೆಗಳು, ಆ 2 ಆನೆಗಳನ್ನು ರೆಡಿ ಮಾಡಿ ಅದಕ್ಕೆ ವಿಭೂತಿಯಿಂದ ನಾಮತಿಲಕ ಮಾಡಿ ಕರ್ಕೊಂಬರ್ತಾ ಇದ್ದಾರೆ ಆನೆಗಳನ್ನ ದೇವಸ್ಥಾನದ ಹತ್ರ. ಭಕ್ತಾದಿಗಳ ದರ್ಶನ ಮಾಡಿಸಿ ಭಕ್ತಾದಿಗಳಿಗೆ ತೋರಿಸೋಣ ಅಂತೇಳಿ. ಈಗ ನಾವು ಶೃಂಗೇರಿಯಲ್ಲಿ ಧರ್ಮಸ್ಥಳದಲ್ಲಿ ಇಂಥ ಆನೆಗಳನ್ನ ನೋಡ್ಬೋದು ಫ್ರೆಂಡ್ಸ್. ಇವಾಗ ಇಂಥ ಆನೆಗಳಿಗೆ ಕಣ್ಮರೆ ಆಗಿಬಿಟ್ಟಿದ್ದೇವೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಪಾಪ ಇಂಥ ನಾವೆಲ್ಲ ಕಾಪಾಡ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಒಂದು ಕಲೆಯನ್ನು ಸಂಸ್ಕೃತಿಯನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ